ಮಿಸ್ಟರ್ ರುದ್ರಕುಮಾರ್, ನೀವು ಹೊಡೆದ ಏಟ್ನಿಂದಾನೆ ಮೈಕಲ್ ಸತ್ತಿದ್ದಾನೆ ಅಂತ ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ. ಅದು ಅಲ್ಲದೆ 403 ಬೇರೆ ಸಾಕ್ಷಿ ಹೇಳಿದಾನೆ. ಸರ್, ನಾನು ಹೊಡೆದಿರೋ ಏಟ್ನಿಂದ ಅವ್ನು ಸತ್ತಿರೋಕ್ ಸಾಧ್ಯನೇ ಇಲ್ಲ ಸರ್. ನನ್ನ ಮಾತು ನಂಬಿ. ಹಾಗಾದ್ರೆ ಅವ್ನು ಹೇಗೆ ಸತ್ತ? ಟೆಲ್ ಮಿ ಹೌ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸರ್. ನೋ, ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್ ಯು. ಯು ಹ್ಯಾವ್ ಬೀನ್ ಸಸ್ಪೆಂಡೆಡ್ ಫ್ರಮ್ ದಿ ಸರ್ವಿಸ್ ಟಿಲ್ ಫರ್ದರ್ ಎನ್ಕ್ವೈರಿ. ಕುಮಾರ್, ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಯೋಚನೆ ಮಾಡಬೇಡಪ್ಪ. ನಾನು ಸಸ್ಪೆಂಡ್ ಆದ್ನಲ್ಲ ಅಂತ ಯೋಚನೆ ಮಾಡ್ತಿಲ್ಲಮ್ಮ. ಮಾಡಿಲ್ದಿರೋ ತಪ್ಪಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಸರ್, ಬರೋ 16ನೇ ತಾರೀಕು ನನ್ನ ಮಗನ ಮದುವೆ ಇದೆ. ತಾವು ದೊಡ್ಡ ಮನಸ್ಸು ಮಾಡಿ ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕು. ವೆರಿ ಗುಡ್. ಹೆಣ್ಣು ಯಾವ ಊರು? ಇದೇ ಊರಿಂದು ಸರ್. ಇನ್ಸ್ಪೆಕ್ಟರ್ ರುದ್ರ ಇದಾರಲ್ಲ, ಆತ್ಮ ತಂಗಿ. ಪರಮೇಶ್ವರಯ್ಯ, ನಿನ್ನ ಮಗನ ಓದಿಸೋಕೆ ಹಣ ಕೊಟ್ಟಿದ್ಯಾರು? ನೀವೇ ಸರ್. ನಿನ್ನ ಮಗನಿಗೆ ಕೆಲಸ ಕೊಡಿಸಿದ್ದು ನೀವೇ ಸರ್. ನಿನ್ನ ಇವತ್ತು ಈ ಸ್ಥಿತಿಗೆ ತಂದಿದ್ದು ಅಯ್ಯೋ ನೀವೇ ಸರ್. ನಿಮ್ಮ ಉಪಕಾರನ ನಾನು ಮರೆಯೋಕ್ಕಾಗುತ್ತೇ ಸರ್. ಹಾಗಿದ್ಮೇಲೆ ನನ್ನ ಒಂದು ಕೆಲಸನ ನೀನು ಮಾಡ್ಕೊಡ್ಬೇಕು. ಏನ್ ಸರ್ ಅದು? ಮೊದಲು ಈ ಮದ್ವೆನ ನಿಲ್ಲಿಸ್ಬೇಕು. ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಈ ಮದ್ವೆನ ನಿಲ್ಲಿಸ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸರ್? ಹೇಳೋಷ್ಟು ಕೇಳು, ಕಾರಣ ಕೇಳಬೇಡ. ಅದಕ್ಕೆ ಇಲ್ಲಿವರೆಗೂ ಎಷ್ಟೇ ಖರ್ಚಾಗಿದ್ರು ಹಣ ನಾನು ಕೊಡ್ತೀನಿ. ಸರ್, ಇದು ಹಣದ ಪ್ರಶ್ನೆ ಅಲ್ಲ ಸರ್, ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಕರೆಕ್ಟ್. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನನ್ನು ಎದುರು ಹಾಕೊಂಡ್ರು ಆ ಇನ್ಸ್ಪೆಕ್ಟರ್ ರುದ್ರನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬೇಕು. ಮೊದ್ಲು ಈ ಮದ್ವೆ ನಿಲ್ಸು. ದಯವಿಟ್ಟು ಕ್ಷಮಿಸಿ ಸರ್, ಈ ಮದುವೆ ನಿಲ್ಸೋಕೆ ಖಂಡಿತ ಸಾಧ್ಯವಿಲ್ಲ. ಪರಮೇಶ್ವರಯ್ಯ, ಇಷ್ಟು ವರ್ಷ ನನ್ನ ಮನೆ ಉಪ್ಪು ತಿಂದು ನನಗೆ ಎದುರಾಡ್ತೀಯ? ಖಂಡಿತವಾಗಿ ಈ ಮದುವೆ ನಿಲ್ಲಿಸ್ಲೇಬೇಕು. ಇಲ್ದೆ ಹೋದ್ರೆ ಮದುವೆ ಮಂಟಪದಲ್ಲಿ ನಡೆಯೋದು ಮದುವೆ ಅಲ್ಲ, ನಿನ್ನ ಮಗನ ಸಾವು. ಯಾಕೆ ಮದುವೆ ಬೇಡ ಅಂತ ಹೇಳ್ತಿದ್ದೀರಾ ಅಂಕಲ್? ನಮ್ಗಿಷ್ಟ ಇಲ್ಲಪ್ಪ, ಅದಕ್ಕೆ. ಇಷ್ಟ ಇಲ್ವಾ? ನೀವಾಗೆ ಬಂದು ನಮ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಕೇಳಿದ್ರಿ. ಈಗ ದಿಢೀರ್ ಅಂತ ಮದುವೆ ಬೇಡ ಅಂತ ಹೇಳ್ತಿದ್ದೀರಾ. ಏನಾಯ್ತು ಅಂಕಲ್? ಹೇಳದ್ನಲ್ಲಪ್ಪ, ನಮ್ಗಿಷ್ಟ ಇಲ್ಲ ಅಂತ. ಅಮ್ಮ, ನೀವಾದ್ರೂ ಒಂದ್ ಮಾತು ಹೇಳಿಮ್ಮ. ಅಂಕಲ್, ನಮ್ಮಿಂದೇನಾದ್ರೂ ತಪ್ಪಾಗಿದ್ರೆ ಹೇಳಿ, ಆದ್ರೆ ಮದುವೆ ಮಾತ್ರ ನಿಲ್ಲಿಸ್ಬೇಡಿ. ನನಗೆ ಮದುವೆ ಆಗುತ್ತೆ, ನಾನು ಹಾಗಿರ್ತೀನಿ ಹೀಗಿರ್ತೀನಿ ಅಂತ ನನ್ನ ತಂಗಿ ಆಕಾಶದಲ್ಲಿ ಕೋಟೆ ಕಟ್ಕೊಂಡು ಸಂತೋಷವಾಗಿದ್ದಾಳೆ. ಅವಳ ಆಸೆ ಆಕಾಂಕ್ಷೆಗಳೆಲ್ಲ ಕಲ್ಪನೆಯಾಗಿ ಉಳಿದ್ಬಿಟ್ರೆ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ. ಅಂಕಲ್, ದಯವಿಟ್ಟು ಈ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ಅಂಕಲ್, ಪ್ಲೀಸ್. ನನ್ನ ಕಾಲಿಡಿದ್ರೆ ಏನಪ್ಪ ಪ್ರಯೋಜನ? ಕೊಡು 5 ಲಕ್ಷ ರೂಪಾಯಿ ವರದಕ್ಷಿಣೆ. ವರದಕ್ಷಿಣೆ? ಈ ವಿಷಯ ಮುಂಚೆನೆ ಯಾಕೆ ಹೇಳಿಲ್ಲ ನೀವು? ಅದನ್ನ ನೀನೇ ಅರ್ಥ ಮಾಡ್ಕೋತೀಯ ಅಂತ ಇವತ್ತಿನವರೆಗೂ ಕಾದ್ ನೋಡ್ದೆ. ಅದ್ರ ಕಡೆ ನಿನ್ ಗಮನನೇ ಹರಿಸ್ಲಿಲ್ಲ. ಈಗ ವಿಧಿ ಇಲ್ದೆ ನಾನೇ ಹೇಳ್ಬೇಕಾಯ್ತು. ಇದ್ದಕ್ಕಿದ್ದಾಗೆ 5 ಲಕ್ಷ ರೂಪಾಯಿ ಕೇಳಿದ್ರೆ ಹೇಗೆ ಅಂಕಲ್? ಎಲ್ಲಿಂದ ತರಲಿ? ವರದಕ್ಷಿಣೆ ಇಲ್ದೆ ಕಾಲಿಲ್ದಿರೋ ನಿನ್ ತಂಗಿನ ಅದ್ ಯಾರಯ್ಯ ಮದುವೆ ಮಾಡ್ಕೋತಾರೆ? ಓಕೆ, 5 ಲಕ್ಷ ರೂಪಾಯಿ ತಾನೆ, ತಂದ್ಕೊಡ್ತೀನಿ. ಅಯ್ಯೋ, ಏನ್ ಗತಿ ಬಂತೆ ನನಗೆ ಪಾರ್ವತಿ. ಆ ಕಡೆ ಹುಲಿ, ಈ ಕಡೆ ಭಾವಿ. ಆ ಹುಡುಗನ ಸ್ಥಿತಿ ನೋಡಿದ್ರೆ ಹೊಟ್ಟೆಲಿ ಸಂಕಟ ಅನ್ನೋದು ಉಕ್ಕುತ್ತಲ್ಲೇ ಉಕ್ಕುತ್ತೆ. ಹಲೋ ಕುಮಾರ್. ಓ, ಹಲೋ ಸರ್. ಕುಮಾರ್, ಮನೆ ಕಡೆನೆ ಬರ್ಲಿಲ್ಲ, ಬನ್ನಿ ಹೋಗೋಣ. ಇನ್ನೊಂದ್ಸಲ ಬರ್ತೀನಿ ಸರ್, ಈಗ ಬೇಡಿ. ನೋ 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 ನೋ, ಆಶಾ ಬೇರೆ ನೀವು ಬರ್ಲಿಲ್ಲ ಅಂತ ಫೀಲ್ ಮಾಡ್ತಿದ್ಲು. ಬನ್ನಿ ಹೋಗೋಣ, ಪ್ಲೀಸ್ ಕಮ್. ಆಶಾ, ಆಶಾ. ಯಜಮಾನ್ರೆ, ಅಮ್ಮ ಅವ್ರು ಈಗ ತಾನೇ ಹೊರಗಡೆ ಹೋದ್ರು. ಐ ಆಮ್ ಸಾರಿ ಕುಮಾರ್. ಪರವಾಗಿಲ್ಲ ಸರ್, ಪ್ಲೀಸ್ ಸಿಟ್ ಡೌನ್.
ಕೂತ್ಕೊಳ್ಳಿ. ಯಾಕೆ ಕುಮಾರ್ ಒಂಥರ ಇದ್ದೀರಾ? ಏನಿಲ್ಲ ಸರ್, ಏನಿಲ್ಲ. ಓ, ಆ ಸಸ್ಪೆನ್ಷನ್ ಆರ್ಡರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ ಮಿಸ್ಟರ್ ಕುಮಾರ್, ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ. ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಈ ಆಸ್ತಿ ವ್ಯವಹಾರಗಳನ್ನೆಲ್ಲ ನೋಡ್ಕೊಂಡಿದ್ರೆ ನನ್ಗಷ್ಟೇ ಸಾಕು. ಬೈ ದ ಬೈ, ನಿಮ್ ತಂಗಿ ಮದುವೆ ಏರ್ಪಾಡೆಲ್ಲ ಹೇಗ್ ನಡೀತಿದೆ? ನಡೀತಾ ಇದೆ ಸರ್. ಮಿಸ್ಟರ್ ಕುಮಾರ್, ಇಫ್ ಯು ವಾಂಟ್ ಎನಿ ಹೆಲ್ಪ್ ಫ್ರಮ್ ಮೀ, ಯು ಆರ್ ಮೋಸ್ಟ್ ವೆಲ್ಕಮ್. ನೀವೆಲ್ ಕೇಳ್ತೀರಾ? ಆಶಾ ಹೇಳೋ ಹಾಗೆ ನೀವು ತುಂಬಾ ಸ್ವಾಭಿಮಾನಿ ಆಯ್ತೆ. ಸರಿ ಸರ್, ನಾನು ಬರ್ತೀನಿ. ಆಶಾ ಬಂದ್ರೆ ಹೇಳ್ಬಿಡಿ. ಓಕೆ. ಕುಮಾರ್, 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 ಯಾಕೆ? ಏನಾಯ್ತು? ಯಾಕೋ ಗೊತ್ತಿಲ್ಲ ಸರ್, ಈ ನಡುವೆ ತಲೆ ತುಂಬಾ ಸುತ್ತವಾಗುತ್ತೆ. ಡಾಕ್ಟರ್ ಹತ್ರ ತೋರಿಸಿದ್ದೀರಾ? ಇಲ್ಲ ಸರ್. ನೋ ಮಿಸ್ಟರ್ ಕುಮಾರ್, ಹೆಲ್ತ್ ನ ಯಾವಾಗ್ಲೂ ಈ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು. ಹೆಲ್ತ್ ಇಸ್ ವೆಲ್ತ್. ನೀವೀಗ್ಲೇ ನಮ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬನ್ನಿ. ಪರವಾಗಿಲ್ಲ ಸರ್. ನೋ 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 ರಂಗಯ್ಯ, ಇವ್ರನ್ನ ಇಮಿಡಿಯೇಟ್ ಆಗಿ ನಮ್ ಕಾರ್ನಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು. ಆಯ್ತು ಸರ್. ಎಕ್ಸ್ರೇ ರಿಪೋರ್ಟ್ ನೋಡಿದೆ ನಾನು ಏನು ಹೇಳೋಕ್ಕೂ ಸಾಧ್ಯ ಇಲ್ಲ ಮಿಸ್ಟರ್ ಕುಮಾರ್. ಸಂಜೆ ಒಂದು 5 ಗಂಟೆ ಹೊತ್ತಿಗೆ ಬಂದ್ಬಿಡಿ. ನಾ ಅಷ್ಟೊತ್ತು ರಿಪೋರ್ಟ್ ನೋಡಿರ್ತೀನಿ, ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿ ಹೇಳ್ತೀನಿ. ವೆಲ್ಕಮ್. ಕುಮಾರ್ ಹಿಯರ್. ಹಲೋ ಕುಮಾರ್, ನಾನು ಆಶಾ ಮಾತಾಡ್ತಾ ಇದ್ದೀನಿ. ಹೇಳು ಆಶಾ. ಐ ಆಮ್ ಸಾರಿ ಕುಮಾರ್, ನೀವು ಮನೆಗೆ ಬಂದಿದ್ರಂತೆ. ನೀವು ಬರೋಕ್ ಜಸ್ಟ್ 5 ಮಿನಿಟ್ಸ್ ಮುಂಚೆ ನಾನು ಶಾಪಿಂಗ್ ಹೋಗಿದ್ದೆ. ಇಟ್ಸ್ ಆಲ್ ರೈಟ್. ಕುಮಾರ್, ನಾಳೆ ನನ್ನ ಬರ್ತ್ಡೇ. 7 ಗಂಟೆಗೆ ಸರಿಯಾಗಿ ನೀವು ಬಂದ್ಬಿಡ್ಬೇಕು. ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಓಕೆ? ಓಕೆ ಆಶಾ, ಬಾಯ್. ಗುಡ್ ಈವ್ನಿಂಗ್ ಡಾಕ್ಟರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಎಕ್ಸ್ರೇ ರಿಪೋರ್ಟ್ ಬಂತ ಡಾಕ್ಟರ್? ಬಂತು. ಅದನ್ನೇ ನಾನು ನೋಡ್ತಾ ಇದ್ದಿದ್ದು. ಮಿಸ್ಟರ್ ಕುಮಾರ್, ಕೆಲವು ಸಲ ನಾವು ಅಂದ್ಕೊಳ್ಳೋದೇ ಒಂದು, ಆದ್ರೆ ಅದಾಗೋದೇ ಮತ್ತೊಂದು. ಇದಕ್ಕೆ ಹೇಳೋದು ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ. ಮಿಸ್ಟರ್ ಕುಮಾರ್, ಮನುಷ್ಯ ಜೀವನದಲ್ಲಿ ಏನೇ ಕಷ್ಟ ನೋವು ಬಂದ್ರೂ ಕೂಡ ಅದನ್ನು ಎದುರಿಸುವಂತ ಮನೋಭಾವ ಬೆಳೆಸ್ಕೋಬೇಕು. ಡಾಕ್ಟರ್, ನೀವೇನ್ ಹೇಳ್ತಾ ಇದ್ದೀರಾ? ಏನಿಲ್ಲ, ಈ ಚಿಕ್ಕ ವಯಸ್ಸಿನಲ್ಲೇ ದೇವರು ನಿಮ್ಗಿಂಥ ಕಾಯಿಲೆ ಕೊಡಬಾರ್ದಾಗಿತ್ತು. ಕಾಯಿಲೆನಾ? ಹೌದು ಕುಮಾರ್, ಆದಷ್ಟು ಬೇಗ ನಿಮ್ಮೊಂದು ಆಪರೇಷನ್ ಮಾಡಬೇಕಾಗುತ್ತೆ. ಆಪರೇಷನ್? ಹೌದು. ಇದೇನು ಸಣ್ಣ ಆಪರೇಷನ್ ಅಲ್ಲ, ದೊಡ್ಡ ಆಪರೇಷನ್. ಈ ಆಪರೇಷನ್ ಅಲ್ಲಿ 100ಕ್ಕೆ 90 ಭಾಗ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗೊಂದು ವೇಳೆ ಆದ್ರೂ ಕೂಡ ಪೇಷಂಟ್ಗೆ ಕಣ್ಣು ಹೋಗ್ಬೋದು ಅಥವಾ ಹುಚ್ಚಿ ಹಿಡಿಬಹುದು. ಐ ಆಮ್ ಸಾರಿ ಟು ಟೆಲ್ ಯು ಕುಮಾರ್, ಈ ವಿಷಯನ ಹೇಗೆ ಹೇಳಬೇಕು ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಆಸ್ ಎ ಡಾಕ್ಟರ್ ಐ ಹ್ಯಾವ್ ಟು ಟೆಲ್ ಯು, ನೀವಿನ್ನು ಹೆಚ್ಚಿಗೆ ದಿನ ಬದುಕೋ ಸಾಧ್ಯತೆ ಇಲ್ಲ. ಡಾಕ್ಟರ್, ಎಸ್, ಯುವರ್ ಲೈಫ್ ಈಸ್ ವೆರಿ ಶಾರ್ಟ್. ಡಾಕ್ಟರ್, ಯಾಕೆ ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಾ? ನನ್ಗೇನಾಗಿದೆ ಅಂತ ಹೇಳಿ ಡಾಕ್ಟರ್. ಹೇಳಿ ಡಾಕ್ಟರ್, ಪ್ಲೀಸ್. ನಿಮಗೆ ಬ್ರೈನ್ ಟ್ಯೂಮರ್. ನೋ ಡಾಕ್ಟರ್.
ಐ ಆಮ್ ಸಾರಿ. ಈ ಎಕ್ಸ್ರೇ ಪ್ರಕಾರ ನಿಮಗೆ ಬ್ರೈನ್ ಟ್ಯೂಮರ್ ಇದೆ. ಅದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ದಿಸ್ ಇಸ್ ಮೆಡಿಲಾ ಆಬ್ಲಾಂಗೆಟಾ. ಈ ಜಾಗದಲ್ಲಿ ಟ್ಯೂಮರ್ ಬಲವಾಗಿ ಬೆಳೆದಿರೋದ್ರಿಂದ ಯಾವುದೇ ಕ್ಷಣದಲ್ಲೂ ಬರ್ಸ್ಟ್